ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇತ್ತು, ಅದ್ರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು 3x3 ಡೈಮಂಡ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹಾಕಿದ್ದೀನಿ. ಸೊ ಇದು ನನಗೆ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋವಂಥ ಬ್ಯಾಗು. ಸೊ ಅವ್ರು ಇದೇ ಕಲರಲ್ಲಿ ಬೇಕು ಅಂತ ಕೇಳಿದರು. ಡಾರ್ಕ್ ಬ್ಲೂ ಮತ್ತು ಬೇಬಿ ಪಿಂಕ್ ಕಲರ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ಸೊ ಈ ಎರಡು ಕಾಂಬಿನೇಷನಲ್ಲೇ ಅವ್ರು ಬೇಕು ಅಂತ ಕೇಳಿದರು. ಹಾಗಾಗಿ ಈ ಎರಡು ಕಾಂಬಿನೇಷನಲ್ಲಿ ನಾನು ಈ ಬ್ಯಾಸ್ಕೆಟ್ನ ಹಾಕಿರೋವಂಥದ್ದು. ಸೊ ಇದಕ್ಕೆ ನೀವು ನೋಡ್ಬೋದು, ನೋಡಿ 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. 4 ವೈರ್ ಹ್ಯಾಂಡಲ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಇದು ಮೀಡಿಯಮ್ ಸೈಜ್ ಲಂಚ್ ಬ್ಯಾಸ್ಕೆಟ್ ಸೈಜಲ್ಲಿ ಬರುತ್ತೆ. ಲಂಚ್ ಬ್ಯಾಸ್ಕೆಟ್ಗಿಂತ ಒಂದು ಚೂರು ದೊಡ್ಡದು ಬರುತ್ತೆ ಅಷ್ಟೇ. ಸೊ ಈ ಬ್ಯಾಸ್ಕೆಟಲ್ಲಿ ನಾವೇನಿಟ್ರು ವೆಯ್ಟ್ ಇದು ತಡೆಯುತ್ತೆ. ಹಾಗಾಗಿ ನಾನು 4 ವೈರ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನಾನು 2 ಕಲರ್ ಯೂಸ್ ಮಾಡೋದ್ರಿಂದ 4 ವೈರ್ ಹ್ಯಾಂಡಲ್ ಚೆನ್ನಾಗಿರುತ್ತೆ 2 ಕಲರಲ್ಲಿ ಹಾಕಿದ್ರೆ ಅಂದ್ಬಿಟ್ಟು ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ ನೀವು 4 ವೈರ್ ಹ್ಯಾಂಡಲ್ ಬೇಡ ಅನ್ನೋರು ಡಾಟ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು. ನಿಮ್ಮ ಕನ್ವೀನಿಯೆಂಟಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಬೋದು. ಸೊ ಇದಕ್ಕೆ ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ನೋಡಿ, ಹ್ಯಾಂಡಲ್ಗೂ ಸೇಫ್ಟಿ ಬಟನ್ಸ್ ಹಾಕಿದ್ದೀನಿ. ಈ ಸೇಫ್ಟಿ ಬಟನ್ಸ್ ಹಾಕೋದ್ರಿಂದ ನಮಗೆ ಹ್ಯಾಂಡಲ್ ಬಿಗ್ಗಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ತಳ ಬೇಗ ಸವಿಯೋದಿಲ್ಲ. ಹಾಗಾಗಿ ನಾನು ಸೇಫ್ಟಿ ಬಟನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಒಳಭಾಗದಲ್ಲಿ ನೋಡೋದಾದರೆ, ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಒಳಭಾಗದಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ನೋಡಿ, ಒಳಭಾಗದಲ್ಲಿ ನಾನು ಒಂದು ಲೈನ್ನ ಒಳಭಾಗದಲ್ಲಿ ಮಡಚಿದ್ದೀನಿ. ಏನಕ್ಕೆ ಇದನ್ನು ಮಡಚಿದ್ದೀನಿ ಅಂದರೆ, ನಾವು ನಾರ್ಮಲಾಗಿ ಹಾಗೆ ಡೈರೆಕ್ಟಾಗಿ ಮಡಚಿದ್ರೆ ನಮಗೆ ಇಲ್ಲಿ ಕೈ ತರ್ಚೋ ಚಾನ್ಸಸ್ ಇರುತ್ತೆ. ನಾವಿದು ಒಂದು ಲೈನ್ ಒಳಭಾಗದಲ್ಲಿ ಮಡಚಿದ್ರೆ ಬ್ಯಾಸ್ಕೆಟಿಗೆ ಪೈಪಿಂಗ್ ಕೊಟ್ಟಂಗೂ ಇರುತ್ತೆ, ಬ್ಯಾಸ್ಕೆಟ್ ಲೈಫು ಚೆನ್ನಾಗಿರುತ್ತೆ ಮತ್ತು ನಮಗೆ ಕೈಗೆ ತರ್ಚೋದಿಲ್ಲ, ಆ ರೀತಿ ಬರುತ್ತೆ. ಹಾಗಾಗಿ ನಾನು ಒಳಭಾಗದಲ್ಲಿ ಒಂದು ಲೈನ್ನ ಮಡಚಿಬಿಟ್ಟು ನಾನು ಈ ಬ್ಯಾಸ್ಕೆಟ್ನ ಹಾಕ್ಕೊಂಡಿದ್ದೀನಿ. ಸೊ ಒಳಭಾಗದಲ್ಲಿ ನಾನು ಒಂದು ಲೈನ್ ಮಡಚಿಬಿಟ್ಟು ಬ್ಯಾಸ್ಕೆಟ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೊ ಫಿನಿಶಿಂಗು ಅಷ್ಟೇ. ನೋಡಿ, ವೈರು ನನಗೆ ಎಷ್ಟು ಲೆಂತಲ್ಲಿ ತೂರುತ್ತಾ ಅಷ್ಟು ಲೆಂತಲ್ಲೂ ನಾನು ವೈರ್ನ ಒಳಭಾಗದಲ್ಲಿ ತೋರಿಸ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ, ಬ್ಯಾಸ್ಕೆಟ್ದು ಲೈಫ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಾಳಿಕೆ ಬರುತ್ತೆ, ತುಂಬ ಬಿಗ್ಗಿಯಾಗೂ ಇರುತ್ತೆ, ನಾಟ್ಸು ಅಷ್ಟೇ ತುಂಬ ಬಿಗಿ ಬರುತ್ತೆ. ಸೊ ಹಾಗಾಗಿ ನಾನು ಎಷ್ಟು ಲೆಂತಲ್ಲಿ ಮಿಕ್ಕಿದೆ ಅಷ್ಟು ಲೆಂತಲ್ಲೂ ವೈರ್ನ ಒಳಭಾಗದಲ್ಲಿ ತೂರಿಸ್ಕೊಂಡಿದ್ದೀನಿ. ಸೊ ನೀವು ಅಷ್ಟು ಲೆಂತಲ್ಲಿ ನಮಗೆ ವೈರ್ ತೂರ್ಸೋಕೆ ಆಗೋದಿಲ್ಲ ಅನ್ನೋರು 7ರಿಂದ 8 ನಾಟ್ ಒಳಭಾಗಕ್ಕೆ ವೈರ್ನ ತೂರಿಸಿ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೋದು. ನಾನು ಪೂರ್ತಿ ವೈರ್ನ ತೂರಿಸ್ಕೊಂಡಿದ್ದೀನಿ. ಸೊ ಚಿಕ್ಕ ಚಿಕ್ಕ ವೈರ್ ನಮಗೆ ವೇಸ್ಟ್ ಆಗುತ್ತೆ, ನಾವು ಕಟ್ ಮಾಡಿದ್ರು ಸಮೇತ ಅದು ವೇಸ್ಟ್ ಆಗುತ್ತೆ. ಸೊ ಇದರಲ್ಲಿ ಒಳಭಾಗಕ್ಕೆ ತೂರಿಸಿದ್ರೆ ಬ್ಯಾಸ್ಕೆಟ್ದು ಲೈಫ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಷ್ಟು ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀನಿ. ಎಷ್ಟು ಲೆಂತಲ್ಲಿ ಬರುತ್ತೆ ಅಷ್ಟು ಲೆಂತ್ವರೆಗೂ ನಾನು ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀನಿ. ಈ ಸೆಂಟ್ರಲ್ಲಿ ಬರೋ ವೈರ್ ಸ್ವಲ್ಪ ಉದ್ದನೇ ಬರುತ್ತೆ. ಸೊ ನಾವು ಎತ್ತರ ಸ್ಟಾರ್ಟ್ ಮಾಡಿದ್ದೀವಲ್ವ, ಅಲ್ಲಿವರೆಗೂ ನೀವು ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಬೋದು. ಸೊ ನೋಡಿ, ಬ್ಯಾಸ್ಕೆಟ್ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ. ಸೊ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಕೊಟ್ಟರೋರು ಬಂದು ತಿಮ್ಮಕ್ಕ ಅಂತ. ಸೊ ಥ್ಯಾಂಕ್ ಯು ತಿಮ್ಮಕ್ಕ ಅವರೇ, ನನಗೆ ಈ ಬ್ಯಾಸ್ಕೆಟ್ನ ಆರ್ಡರ್ ಕೊಟ್ಟೋದಕ್ಕೆ. ನೀವು ಇಲ್ಲಿ ತಳ ನೋಡ್ಬೋದು, ತಳದಿಂದ ಪೂರ್ತಿ ಎತ್ತರ ಮುಗಿಯೋವರೆಗೂ ಒಂದೇ ಡಿಸೈನ್ ಬಂದಿದೆ. ನಾನೆಲ್ಲೂ ಡಿಸೈನ್ನ ಚೇಂಜ್ ಮಾಡಿಲ್ಲ. ಏನು ನಾನು 3x3 ಡೈಮಂಡ್ ಹಾಕ್ಕೊಂಡಿದ್ದೀನಿ, ಪೂರ್ತಿ ಬ್ಯಾಸ್ಕೆಟು 3x3 ಡೈಮಂಡಲ್ಲೇ ಬಂದಿದೆ. ಸೊ ನೋಡಿ, ಈ ರೀತಿ ಬಂದಿದೆ. ಸೊ ಈ ಬ್ಯಾಸ್ಕೆಟಲ್ಲಿ ಡಾರ್ಕ್ ಬ್ಲೂ ಕಲರ್ ಏನಿದೆ ಅದು ಸ್ವಲ್ಪ ಕಲರ್ ಬಿಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಸೆಂಟ್ರಲ್ಲಿ ನಮಗೆ ಪಿಂಕ್ ಕಲರ್ ಕಾಣಿಸ್ತಲ್ಲ, ಪಿಂಕ್ ಕಲರು ಆ್ಯಕ್ಚುಲಾಗಿ ಡಾರ್ಕ್ ಬ್ಲೂ ಕಲರ್ಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಡಾರ್ಕ್ ಬ್ಲೂ ಕಲರು ಮತ್ತು ಆಯಿಲ್ ರೆಡ್ ಕಲರ್ ವೈರ್ ಯೂಸ್ ಮಾಡೋರು ನೋಡಿಬಿಟ್ಟು ವೈರ್ನ ತೊಗೊಳ್ಳಿ. ಸೊ ಅಂಗಡೀಲಿ ನಮಗೆ ಪ್ಯಾಕೆಟ್ ಓಪನ್ ಮಾಡಿ ನೋಡೋದಕ್ಕೆ ಬಿಡೋದಿಲ್ಲ. ಸೊ ಡಾರ್ಕ್ ಬ್ಲೂ ಮತ್ತು ಆಯಿಲ್ ರೆಡ್ ಕಲರ್ 2 ಕಲರ್ ಬಿಡುತ್ತೆ. ಕೆಲವು ವೈರ್ ಕಲರ್ ಬಿಡುತ್ತೆ, ಕೆಲವು ವೈರ್ ಕಲರ್ ಬಿಡೋದಿಲ್ಲ. ಸೊ ಇದರಲ್ಲಿ ನಾನು ಪೂರ್ತಿ ಕಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕಲರ್ ಬಿಡುತ್ತೆ ಅಂತ. ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೆ ವೈರ್ನ, ಕಟ್ ಮಾಡಿದಾಗಲೇ ನನಗೆ ಗೊತ್ತಾಯಿತು ಕಲರ್ ಬಿಡುತ್ತೆ ಅಂತ. ಸೊ ಅವರು ಇಲ್ಲ ನನಗೆ ಇದೇ ಕಾಂಬಿನೇಷನಲ್ಲಿ ಬೇಕು ಅಂದಿದ್ದಕ್ಕೆ ನಾನು ಅದನ್ನೇ ಕಂಟಿನ್ಯೂ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ, ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟು. ನಾವೇನು ಲಂಚ್ ಬ್ಯಾಸ್ಕೆಟ್ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದಿದೆ. ಸ್ವಲ್ಪ ಅಂದರೆ 1 ಇಂಚಷ್ಟು ಅಗಲ ಮತ್ತು ಉದ್ದ ದೊಡ್ಡ ಸೈಜಲ್ಲಿ ಬಂದಿರ್ಬೋದು ಅಷ್ಟೇ, ತುಂಬ ದೊಡ್ಡದಾಗಿ ಏನು ಬಂದಿಲ್ಲ. ಸೊ ನಾರ್ಮಲಾಗಿ ನಾವು ಡೈಲಿ ಯೂಸ್ಗೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಇದ್ರದ್ದು ಮೆಜರ್ಮೆಂಟ್ನ ನೋಡೋಣ. ಇನ್ನು ಇದ್ರ ಮೆಜರ್ಮೆಂಟ್ನ ನೋಡೋದಾದರೆ, ನೋಡಿ ಇಂಚಸಲ್ಲಿ ನೋಡೋದಾದರೆ ತಳ ಅಗಲ ಬಂದು 12 ಇಂಚು ಅಗಲ ಬಂದಿದೆ. ಸೊ ಸೆಂಟಿಮೀಟ್ರಲ್ಲಿ ನೋಡೋದಾದರೆ ನೋಡಿ 31 ಸೆಂಟಿಮೀಟ್ರು ಅಗಲ ಬಂದಿದೆ. ಸೊ ತಳ ಎತ್ತರನ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 12 ಸೆಂಟಿಮೀಟ್ರು ಎತ್ತರ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ 5 ಇಂಚು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ 9 ಇಂಚು ಎತ್ತರ ಬಂದಿದೆ.
ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 23 ಸೆಂಟಿಮೀಟ್ರು ಬ್ಯಾಸ್ಕೆಟ್ದು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ ಅಗಲ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 34 ಸೆಂಟಿಮೀಟ್ರು ಅಗಲ ಬಂದಿದೆ ನೋಡಿ. 13.5 ಇಂಚು, ಇಂಚಸಲ್ಲಿ ನೋಡೋದಾದರೆ 13.5 ಇಂಚು ಅಗಲ ಬಂದಿದೆ. ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿರೋವಂಥದ್ದು. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಸೊ ಕಲರ್ ಅಷ್ಟೇ, ನೀವು ಕಲರ್ ಕಾಂಬಿನೇಷನ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಇದು ಆರ್ಡ್ರ್ ಇರೋದ್ರಿಂದ ನಾನು ಇದೇ ಕಲರ್ ಹಾಕಬೇಕಾಗಿ ಬಂತು. ಇಲ್ಲಿ ನಮಗೆ ಡಬಲ್ ಕಲರ್ ಬರುತ್ತೆ, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಬಿಟ್ಟಿರೋದ್ರಿಂದ ಹೀಗೆ ಕಾಣಿಸ್ತಾ ಇದೆ. ಸೊ ಈಗಲೂ ಕ್ಯೂಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದಾರೆ. ಸೊ ಇಲ್ಲಿ ಸೆಂಟ್ರಲ್ ಡಬಲ್ ಕಲರ್ ಕಾಣಿಸ್ತಾ ಇಲ್ಲ, ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ ಅನ್ನೋದು ಬಿಟ್ಟರೆ ಬ್ಯಾಸ್ಕೆಟ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಬಿಗ್ಗಿಯಾಗೂ ಬಂದಿದೆ, ಚೆನ್ನಾಗೂ ಬಂದಿದೆ. ಸೊ ಇದು ನನಗೆ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋದು. ಸೊ ಈ ಟೈಪಲ್ಲಿ ಬ್ಯಾಸ್ಕೆಟ್ ಹಾಕೋ ಅಂಥವ್ರು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಬೋದು. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಾನು ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಹಾಕ್ಕೋಬೇಕು, ಯಾವ ರೀತಿ ಮೆಷರ್ ಮಾಡ್ಕೋಬೇಕು, ಮೆಷರ್ಮೆಂಟಿಂದ ಹಿಡಿದು ಬೇಸಿಂದ ಹಿಡಿದು ಪೂರ್ತಿ ಹೈಟ್ ಆಗೋವರೆಗೂ, ಪೂರ್ತಿ ಬ್ಯಾಸ್ಕೆಟ್ ಫಿನಿಶ್ ಆಗೋವರೆಗೂ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿಬಿಟ್ಟು ಈ ರೀತಿ ನೀವು ಬ್ಯಾಸ್ಕೆಟ್ ಹಾಕೋತೀನಿ ಅನ್ನೋರು ಹಾಕ್ಕೋಬೋದು, ಇಲ್ಲ ಆರ್ಡರ್ ಕೊಡ್ತೀನಿ ಅನ್ನೋರು ನನಗೆ ವಾಟ್ಸಪ್ ಮುಖಾಂತರ ಆರ್ಡರ್ ಕೂಡ ಕೊಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಯಾರಿಗಾದರೂ ಈ ರೀತಿ ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟ್ಸ್ ಆಗಲಿ, ಮ್ಯಾಕ್ರಮ್ ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ಉಲ್ಲನ್ ಪ್ರಾಡಕ್ಟ್ಸ್ ಆಗಲಿ ಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ನೀವು ನನಗೆ ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ಮಾಡಿ ಆರ್ಡ್ರ್ ಕೊಡ್ಬೋದು. ನಿಮ್ಗೆ ಯಾವ ಕಲರಲ್ಲಿ ಬೇಕು, ಯಾವ ಡಿಸೈನ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಬೇಕು ಹೇಳಿದ್ರೆ ನಾನು ಅದೇ ಕಲರು, ಅದೇ ಡಿಸೈನು, ಅದೇ ಮೆಷರ್ಮೆಂಟಲ್ಲಿ ಹಾಕಿ ಕೊಡ್ತೀನಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.